ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೂನುಸ್ ಖಾನ್, ಕೋಡಲಿ ವಿಲೇಜ್ನಿಂದ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಏನಂದರೆ, ನಿನ್ನೆ ನಮ್ಮ ಎಲೆಕ್ಷನ್ CEO ಅನ್ಬುಕ್ ಕುಮಾರ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ರಿಪೋರ್ಟ್ ಹೇಳಿದ್ದಾರೆ. ನಮ್ಮ ಟೋಟಲ್ ಕರ್ನಾಟಕದಲ್ಲಿ SIR ನಡೀತಾ ಇದೆ. ಆ SIR ಇನ್ನೂ 100% ಕಂಪ್ಲೀಟು ಆಗಿಲ್ಲ. ಆದ್ರೇನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನು ಹೇಳಿದ್ದಾರೆ ಅಂದರೆ, ಮೋರ್ ದ್ಯಾನ್ 18 lakhs ಕನ್ನಡಿಗಾಸ್ಗೆ ನಮ್ಮ ಕರ್ನಾಟಕದಲ್ಲಿ ನೋಟಿಸ್ ಸಿಗತ್ತಂತೆ. ಅದು ಪ್ರಾಬ್ಲಮ್ ಏನಂದರೆ 2002 ಲಿಸ್ಟಲ್ಲಿ ಅವ್ರದ್ದು ಹೆಸರಿಲ್ಲ ಅಂತ. ಸೊ ಅವ್ರು ವೋಟರ್ ಎಲಿಜಿಬಿಲಿಟಿ ಪ್ರೂವ್ ಮಾಡಬೇಕು. ಯಾಕಂದರೆ ನೋಟಿಸ್ ಸಿಕ್ಕ ಮೇಲೆ ಅವ್ರು ವೋಟರ್ ಎಲಿಜಿಬಿಲಿಟಿ ಪ್ರೂವ್ ಮಾಡಬೇಕು. ಸೊ ದಯವಿಟ್ಟು ಇನ್ನೂ 20% ಫಿಲ್ ಮಾಡೋರು ಇದ್ದಾರೆ ಫಾರ್ಮ್ಸು. ಸೊ ದಯವಿಟ್ಟು ಫಿಲ್ ಮಾಡೋ ಟೈಮಲ್ಲಿ ದಯವಿಟ್ಟು ಆ ಫಾರ್ಮ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿಕೊಡಿ. ಯಾಕಂದರೆ ನಿಮಗೂ ನೋಟಿಸ್ ಬರ್ಬೋದು. ನೋಟಿಸ್ ಬಂದರೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಮೇನ್ ಡಾಕ್ಯುಮೆಂಟ್ಸ್ ಏನಂದರೆ, ಒಂದು ಪಾಸ್ಪೋರ್ಟು, ಇನ್ನೊಂದು ರೆಸಿಡೆನ್ಸ್ ಸರ್ಟಿಫಿಕೇಟು, ಆ್ಯಂಡ್ ಮೂರನೇದು ನಿಮಗೆ ಬರ್ತ್ ಸರ್ಟಿಫಿಕೇಟು, ನಾಲ್ಕನೇದು ಎಜುಕೇಷನ್ ಸರ್ಟಿಫಿಕೇಟು. ಇದು ಮೇನ್ 4 ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು. ಇದರಲ್ಲಿ ಯಾವ ಡಾಕ್ಯುಮೆಂಟ್ಸು ನೀವು ಸಬ್ಮಿಟ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಯಾರಿಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಚೀಫ್ ಎಲೆಕ್ಟ್ರಲ್ ಕಮಿಷನ್ ಅನ್ಬುಕ್ ಕುಮಾರ್ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಫಾರ್ಮ್ ಫಿಲ್ ಮಾಡೋ ಟೈಮಲ್ಲಿ ಗಮನ ಇಕ್ಕಿ ಫಿಲ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಆಗಿಲ್ಲ ಅಂದರೆ BLO ಜೊತೆಯಲ್ಲಿ ಕೂತ್ಕೊಂಡು ಫಿಲ್ ಮಾಡಿಕೊಡಿ. ಸೊ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮಂತ್ 17 ನಿಮಗೆ ಯಾವುದೇ ರೀತಿ ನೋಟಿಸ್ ಬರಬಾರ್ದಂತ. ಸೊ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.